ಎಸ್ ಎಸ್. ಅದು ಎಷ್ಟನೇ ಇಸ್ವಿ ಇರ್ಬೋದು ಸರ್ ಅಜ್ಜ ಕೊಟ್ಟಿದ್ದು? ಸುಮಾರು 2 ತಲೆಮಾರಿನಿಂದ ಬಂದದ್ದು. 100-150 ವರ್ಷ ಹಿಂದೆ 150 ವರ್ಷಗಳ ಹಿಂದಿನಿಂದ. ಅದು ಸಂಪೂರ್ಣ ಆಯುರ್ವೇದ ಅದು? ಹಾಂ, ಸಂಪೂರ್ಣ ಆಯುರ್ವೇದ. ಹಾಂ ಹಾಂ ಹಾಂ. ಅದು ಓನ್ಲಿ ಜಾಯಿಂಡಿಸ್ಗೆ ಮಾತ್ರ? ಜಾಯಿಂಡಿಸ್ಗೆ ಮಾತ್ರ. ಅದು ಬೆಳಗಿನ ಜಾವನೇ ಕೊಡಬೇಕು? ಹಸಿನಾಗ 6 ಒಳಗೆ ಕೊಡಬೇಕು. ಓಹೋ, ಅದ್ರದ್ದೇನು ಸ್ಟೇಜ್ಗಳು ಇರ್ತಾವೆ? ಹೊಡೆತು ಬೀಳ್ತು ಅಂತ ತಿಳ್ಕೊಂಡು ನಾನು 5 ಒಳಗೆ ಮಾಡಿದ್ದೆ. ಓಹ್, ನಿಮ್ದು ಕುಡಿತರು ಪಾಪ ಅವ್ರಿಗಿಲ್ಲ ಅಂತ ಹೇಳಿ ಬರಂಗಿಲ್ಲ ಅಂತ ಹೇಳಿ 5 ಒಳಗೆ ಹಾಕ್ಬೇಕು ಅನ್ನುವಂಥ ಒಂದು ನಿಯಮ ಮಾಡಿದ್ದೆ. ಬರ್ಬರ್ತಲ್ಲಿ ಬಹಳಷ್ಟು ಸಂಖ್ಯೆ ಆಗ್ಬೇಕು, 4 ಒಳಗೆ ಬರ್ತಿದ್ದಾರೆ. ಓಹೋ ಹೋ ಹೋ. 6 ಒಳಗೆ 6 ಒಳಗೆ ಒಟ್ಟಿನಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅದು ತಗೋಬೇಕು ಅದು ಅಂತ ತಿಳ್ಕೊಂಡು ಆಯುರ್ವೇದ. ಅದೇನು ಪುಡಿ ರೂಪದೊಳಗೆ ಇರ್ತದೆ? ಮತ್ತೆ ಅದು ಏನು ತೆಂಗಿನಕಾಯಿನ ತೊಗೊಂಡು ಬರ್ಬೇಕು? ತೊಗೊಂಡ್ಬರ್ಬೇಕು. ಆ ನೀರಾಗ ಕುಡ್ತೇ ಇರ್ತದೆ. ಓಹೋ ಹೋ. ನೀವು ತೆಂಗಿನಕಾಯಿ ಅವ್ರಿಗೆ? ಅವ್ರಿಗೆ ಅಂದ್ರೆ ಎಲ್ಲರಿಗೂ ಬೇಕಂತಲ್ಲ, ಒಂದ್ ದಿವ್ಸ ನೀರು ಹಾಕಿರತ್ತು ಕೈ ಪ್ರಮಾಣ ಕಡಿಮೆ ಆಗ್ತದೆ. ಹಾಂ, ಒಂದ್ ಟಂಗ್ ಹೊಡೆದ್ರೆ 4-5 ಮಂದಿಗೂ ಆಗ್ತದೆ. ಅವ್ರಿಗೆ ತೊಗೊಂಡ್ರು ನಾವು ಬಿಟ್ರು ಎಂಥವು ಬರ್ತಾವ. ಹೌದು ಹೌದು ಹೌದು. ಕುಲ್ಕರ್ಣಿ ಅವ್ರ ತೆಂಗಿನಕಾಯಿ ತೊಗೊಂಡ್ರು, ಕುಲ್ಕರ್ಣಿ ನಮ್ಮ ತೆಂಗಿನಕಾಯಿ ತೊಗೊಳ್ಳಿಲ್ಲ, ಮುಟ್ಟೆ ಇಲ್ಲ ಅವರು. ಇದನ್ನೂ ಆಗ್ತದ. ಹಾಂ ಹಾಂ. ಅಂದ್ರೆ ಇದು ಅಜ್ಜ ಕೊಡ್ತಿದ್ರು. ಅಜ್ಜ ನಂತರ ಅಪ್ಪವ್ರು ಕೊಟ್ಟರು. ಅಪ್ಪವ್ರು ಅದು ನಿಮಗೆ ತಿಳಿಸಿ ಹೇಳಿದ್ರ? ನೀವು ಯಾವ ಏಜ್ ನೀವು ಶುರು ಮಾಡಿದ್ರೆ? ಅವರೇ ಮಾಡ್ತಿದ್ರು, ನಾವೇ ಅದಕ್ಕೆ ಆಗ್ಲಿಕ್ಕೆ ಹೋಗಿರ್ಲಿಲ್ಲ. ಇಲ್ಲಿ ಬಂದಾಗ ಅವ್ರಿಗೊಂದು ಸ್ವಲ್ಪ ಆರಾಮಿರ್ಲಿಲ್ಲ. ಇಲ್ಲೇ ಕೊಡ್ತಿದ್ರು. ಇಲ್ಲಿ ಬಂದಾಗ ಆರಾಮಿರ್ಲಿಲ್ಲ. ಹಿಂಗಾಗಿ ಬಂದು ಅಂದ್ರೆ ಬಬಲೇಶ್ವರದಿಂದ ಸಿಂಧಿಗೆ ಬಂದಾಗ ಆಮೇಲೆ ನೋಡಪ್ಪ ಹಿಂಗೆ ಕೊಡು ಪಾಪ ಇಲ್ಲಿ ತನಕ ಬಂದಾರ, ಹಿಂಗೆ ಹಾಕಿ ನಾ ಏನು ಗೊತ್ತಿಲ್ಲಪ್ಪ, ನಾ ಹೇಳ್ತೀನಿ ಕೊಡು. ಹಂಗ ಅದ್ರಾಗ ಏನು ಇರುವುದಿಲ್ಲ, ಆ ಬೇರೆ ಕೆಲಸ ಮಾಡ್ತಾರೆ, ನಾವು ಮಾಡೋರಲ್ಲ. ಅದು ಹಿಂದಿಂದ ಅದು ಬಂದದ, ಅದಕ್ಕೆ ನೀ ಕೊಡು ಅಂತ ಆತು ಕೊಟ್ಟೆ. ಅವ್ರು ಇರೋದಾಗೆ ಒಂದು ವರ್ಷ ತನಕ ಕೊಟ್ಟಾಗಿತ್ತು. ಎಲ್ಲರೂ ಆರಾಮ ಬಂದು ಅದೇ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಬೇರೆ ಏನು ಖರ್ಚು ವೆಚ್ಚ ಏನಾಗುತ್ತೆ? ಏನಿಲ್ಲ, ನಮ್ಮ ಹೊಲದಾಗ ಬೆಳಿತೀವಿ, ಉಚಿತವಾಗಿರುವಂಥದ್ದು. ಒಣಗಿಸೋದು. ಓಹೋ. ಯಾವ 2 ಸಾವಿರ ಸಿಕ್ಕದು ಕುಟ್ಟಿ ಪುಡಿ ಮಾಡಿ ಇಡೋದು. ಆಮೇಲೆ ನೀವು ಕಲ್ತಿದ್ದು ಡಿಪ್ಲೊಮಾ ಸರ್? ಹೌದು. ಆ ಡಿಪ್ಲೊಮಾ ಕಲ್ತ ಮೇಲೆ ಟ್ಯೂಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಎಷ್ಟನೇ ಇಸ್ವಿ ಅಂದಾಜು? ಕಲ್ತ ಬಳಕ ಸ್ವಲ್ಪ ಅಗ್ರಿಕಲ್ಚರ್ ಮಾಡಿದ್ರಿ? ಯಾಕಂದ್ರೆ ನಂದು ಕಲ್ತಂತ ಎಸ್ 100 ಎಕರೆ ಜಮೀನು, ಅದ್ರಾಗೇನು 2 ಮಾತಿಲ್ಲ. ಅವೆಲ್ಲ ಕನ್ನಡಿ ಒಳಗಿನ ಗಂಟು. ಅಂದ್ರೆ ಅದರಿಂದ ಏನು ಲಾಭ ಇರ್ತಿರ್ಲಿಲ್ಲ, ಒಟ್ಟಿಗೆ ಇನ್ಕಮ್ ಬೀಳ್ತಿರ್ಲಿಲ್ಲ. ಸ್ವಲ್ಪ ಮನೆ ಕಡೆ ಭಾಳ ಇದು ಏನಂತಿರೋದಕ್ಕೆ ಅಟ್ರಾಕ್ಷನ್ ಭಾಳ ತಾಯಿ ತಂದಿದ್ದು, ಮಕ್ಕಳನ್ನ ಬಿಟ್ಟಿರಬಾರದು ಅನ್ನೋದು ನಮ್ಮದು. ಹಿಂಗಾಗಿ ಒಂದು 9 ತಿಂಗಳು ಮಾಡಿ ನಾನು ನಾರಾಯಣಪುರಕ್ಕೆ ಡೈಲಿ ವೇಜಸ್ ಮೇಲೆ ಆಫ್ಟರ್ ಎಜುಕೇಷನ್. ಆಮೇಲೆ ಬಂದು ಇದಕ್ಕೆ ಹಾಕಿದ್ವಿ. ಅದು ಯಾಕೋ ಒಂದು ಸ್ವಲ್ಪ ಕೈ ಕೊಡಲಿಲ್ಲ. ಕೃಷಿ ಅದು ಪಂಪ್ ತಂದ್ವಿ, ಅದೇನೋ ಕೊಳವಾಗಿ ಹೋಗ್ಬಿಡ್ತು. ಹಿಂಗೆಲ್ಲ ಆಗಿ ಮಳೆ ಬರಲಿಲ್ಲ, ಮತ್ತೊಂದು ಬರಲಿಲ್ಲ. ಆಳಿಂದ ಈ ತಾಸು ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹೌದು, ಸುಮ್ಮನೆ ಏನೋ ಅಂತ ಬಂದೆ. ಹಿಂಗೆ ಬಂದು ಚಾಲು ಮಾಡಿದೆ. ಅದು ಯಾವಾಗ ಸರ್? ಯಾವ ಇಸ್ವಿ ಸರ್? 1972. 1972. ಇದು ಜಾತ್ರೆ ಯಾರ್ದು? ಚೋಡಮ ಜಾತ್ರೆ ಅಲ್ಲ, ನೀಲಗಂಗ ಜಾತ್ರೆ. ಅವತ್ತಿನ ದಿವಸ ಸುಮ್ಮ ಜಾತ್ರೆಗಂತ ಬಂದಾವ. ನಮ್ಮ ಹುಡುಗರು ಇಲ್ಲಿ ರೂಮ್ ಹಿಡ್ಕೊಂಡು ಇದ್ದು, ಒಂದಿಷ್ಟು ಚಾಗಶೆಟ್ಟಿ, ಆಮೇಲೆ ಲಾಯರ್ ಚಾಗಶೆಟ್ಟಿ, ಆಮೇಲೆ ಹಿರೇಮಠ, NS ಹಿರೇಮಠ, ಅವರೆಲ್ಲ ರೂಮ್ ಹಿಡ್ಕೊಂಡು ಇಲ್ಲಿದ್ದರು. ಅವ್ರದ್ದು ಪರಿಚಯ. ಅವತ್ತು ಯಾಕೋ ಸಂಜೆ ಆಯಿತು, ಅಲ್ಲೇ ಮುಕ್ಕಾಂ ಮಾಡಿದೆ. ಸುಮ್ಮನೆ ಒಂದು ಸ್ವಲ್ಪ ಮೊದಲಿಂದ ಚಟ ಕೇಳೋದು ಮಾಡೋದು ಹುಡುಗರಿಗೆ, ಯಾವಾಗಲೂ ದೋಸ್ತರಿಗೆ ಆ ಚಟ ಇತ್ತು. ಯಾಕೆ ಬಂದಿಲ್ಲ ಅಂತ ಬೈಯೋದು, ತಿಳಿಸು. ಕುಡ್ರೊಳಗೆ ಮೇಳ್ಸೆ, ನಾ ಏನು ಭಾಳ ಕಾಣ ಅಂತ ಹೇಳಂಗಿಲ್ಲ. ಆ ಚಟ ಇತ್ತು, ಬೈತಿದ್ರು, ಬೈಸ್ಕೊತಿರು, ಎಲ್ಲ ಹಾಕಿತ್ತು. ಆಮೇಲೆ ಸಹಜ ಊಟ ಮಾಡಿ ಮಲ್ಕೊಳ್ಳೋದ್ನ ಸರ್ ನಮಗೇನು ಜಾಮೆಟ್ರಿನೇ ಅರ್ಥ ಆಗಲ್ದು, ಹೊಟ್ಟೆ ಏನೂ ಇಲ್ಲೇ ಇಲ್ಲ, ಹಂಗೆ ಹಿಂಗೆ. ಅವತ್ತು ಚಾಲೂ ಮಾಡಿದ್ದು, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ. ಬಾಹ್ಯ ಬಿಂದುವಿನಿಂದ ಕೇಂದ್ರಕ್ಕೆ ಸೇರಿಸುವ ರೇಖೆಯೊಡನೆ ಸಮಾನ ಕೋನಗಳನ್ನು ಏರ್ಪಡಿಸುತ್ತವೆ. ವೃತ್ತ ಕೇಂದ್ರದಲ್ಲಿ ಉಂಟಾಗುವ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಮಲ್ಕೊಂಡು ಚಿತ್ರ ತೆಗೆದು ನಾವು ಒದರುವುದು, ನನ್ನ ಜೊತೆಗೆ ಅವರು ಒದರು. ಹಿಂಗೆ ಅವ್ರಿಗೆ ಸ್ಪರ್ಶಕ ಅಂದ್ರೆ ಗೊತ್ತಿಲ್ಲ, ಕೋನ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಹಾನವರು ನಗೋರು.
ಆಮೇಲೆ ವೃತ್ತ ತೆಗೆದು ಸಮಾನ ಕೋನ್ ಅಂದ್ರೆ ಒಂದರಷ್ಟೇ ಇನ್ನೊಂದಿದ್ರೆ ಅವಕ್ಕೆ ಸಮಾನ ಕೋನ್ ಅಂತಾರೆ. ಹೀಗೆಲ್ಲ ಹೇಳಿದ ಕೂಡಲೇ ಅವ್ರಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಕೇಳೋದ್ರೊಳಗೆ. ಸರ್ ನೀವು ಇಲ್ಲೇ ಇದ್ದು ಯಾಕೆ ಕೇಳಬಾರ್ದು? ಅಷ್ಟರಾಗಿ ನನಗೂ ಒಕ್ಕಲ್ತನ ಪೂರ್ಣ ವಜ್ಜಾಗಿತ್ತು. ಊರು ಬಿಟ್ಟು ಓಡಿ ಹೋಗ್ಬೇಕು ಅನ್ನಂಗೆ ಆಗಿತ್ತು. ಯಾಕಂದ್ರೆ ನಾ ಅಲ್ಲಿ ಬಂದೆ ಏನೋ ಕನಸು ಕಟ್ಕೊಂಡು ಅದಷ್ಟು ಸರಿ ಕಾಣಿಸ್ಲಿಲ್ಲ. ಇನ್ನೇನಪ್ಪ ಅಂಥೇಳಿ ಆಮೇಲೆ ಹಳ್ಳಿ ಊರೊಳಗೆ ಒಂದು ವ್ಯವಸ್ಥೆನೇ ಬೇರೆ ಇರ್ತದೆ. ಅವ್ರ ಸಂಗ ಕೊಡ್ಬೇಕು, ಬಿಡಿ ಸೇರ್ಬೇಕು, ಎಲ್ಲ ಮಾಡಬೇಕು. ಅಂದರೆ ನಮ್ಮವರು ಅದು ನಮ್ಮಪ್ಪ ಹೇಳಿದ್ದು. ನಾ ಯಾಕೆ ಬಿಡಿ ಚಟ ಕಲ್ತೀನಪ್ಪ ಅಂದ್ರೆ ಒಂದು ಬಿಡಿ ಕೊಡ್ತಾರೆ ಮಾಲಕರ ಬಂದು ಯಾರೇ ಎರಡು ಮಾತು ಕೇಳ್ತಾರೆ, ಇಲ್ಲ ಅದಕ್ಕೆ ನಾ ಬಿಡಿ ಸೇವ್ ಚಟ ಅಂಟ್ಕೊಂಡೀನಿ ಅಂತ ಹೇಳ್ತಿದ್ರು ಅವರು. ಅಷ್ಟೇ ಸತ್ಯ. ಒಂದು ಬಿಡಿ ಅಂದ್ರೆ ಸುಮ್ಮನೆ ಜುರು ತಪ್ಪೋದು ಒಗೆದು ಬಿಡೋದು, ಹಾಗೆಲ್ಲ ಬಿಡಿ ಕಷ್ಟ ನೋಡಿ. ಸರಿ ಮಾಲಕರ ಅದೇ ನನಗೆ ಕೊಡ್ರಿ ಅಂತ ತೋಣಿಸಿ ಇರ್ತಿದ್ರು ಅವುಗಳೆಲ್ಲ. ಅದು ಕಣ್ಮುಟ್ಟ ನೋಡಿದ್ದು. ಹಿಂಗಾಗಿ ಅವರು ಆ ಚಟ ಬೆಳೆಸ್ಕೊಂಡಿದ್ದು. ಇನ್ನೊಂದು ಥೋಡೆ ಜನ ಇದ್ರೆ ನಮಗೂ ಅದು ಬೆಳೀತಿತ್ತು. ಒಂದು ಜುರುಕಿ ನೋಡಿದ್ದು ಅದನ್ನು ತಿಳ್ಕೊ ಚಟಾನು. ಬಿಟ್ಟಿಲ್ಲ, ಅದೇನು ಮುಚ್ಚು ಬರೆಯೋದಿಲ್ಲ. ನೋಡಿದ್ವಿ. ಹೀಗಾಗಿ ಬಂತು ಟೈಮ್ ಚಲೋ. ಒಳ್ಳೆ ಮಕ್ಕಳಿಗೆ ಅಭಿಮಾನಿ ಮಕ್ಕಳು ಇಂಥವ್ರು ಎಲ್ಲೆಲ್ಲಿ ಸಿಗೋದಿಲ್ಲ. ಇನ್ನೂ ತನೂ ಅವ್ರು ತೋರಿಸುವಂಥ ಪ್ರೀತಿ ವಿಶ್ವಾಸ ಅದು ನನಗೆ ಆಯುಷ್ ಜಾಸ್ತಿ ಮಾಡ್ಯಾವ. ಅಂದರೆ 1972 72 ಎಷ್ಟು ವರ್ಷಗಳ ಕಾಲ ಆಯ್ತು ಸರ್ ಒಟ್ಟು ಟ್ಯೂಷನ್? 72 26 ಅಲ್ಲ 26 ವರ್ಷ ಅಲ್ಲ, ಈ ಕಡೆ 26 72 ಅಂದ್ರೆ ಸ್ಟಾಪ್ ಆಗಿದೆ. ಈಗ ಸ್ಟಾಪ್ ಆಗಿದೆ. 72 28 ಈ ಕಡೊಂದು 24 2 ವರ್ಷ ಆಯ್ತು ಬಿಟ್ಟು. 12 52 ವರ್ಷ ಆಯ್ತು. 52 ವರ್ಷ. ಮೊದಲನೇ 2 ವರ್ಷ ಹಂಗ ಹಿಂಗೆ ಅನ್ನಿಸ್ತೈತೆ. 50 ವರ್ಷ. 50 ವರ್ಷನೊಳಗೆ 30 ವರ್ಷಂಕ ದೊಡ್ಡ ಸಾಮ್ರಾಜ್ಯ. ಆಮೇಲೆ ಬೇರೆಯವ್ರು ಯಾರು ಇರಲಿಲ್ಲ. ನಂದೇ ಹವಾ. ಮನಿ ಸಹಿತ ಕುಲ್ಕರ್ಣಿ ಸರ್ ಬಂದರು, ಕಪ್ಪಾತಿರಿಲ್ಲ ಈ ಮಟ್ಟಿಗೆ ಹೋಗಿ ಹೇಳೇನು. ಆಮೇಲೆ ಹಿರಿಯರು ನಾ ಹೊಂಟು ನಂದ್ರೆ ಏನು ದೇವರ ಆಶೀರ್ವಾದ, ಮಕ್ಕಳ ಆಶೀರ್ವಾದ. ಯಾರು ಹೊರಗೆ ಕೂಡ್ತಿದ್ದಿಲ್ಲ ನೋಡಿ. ವಯಸ್ಸಾದವ್ರು ಒಳಗೆ ಹೋಗಿ ಅಜ್ಜಿ ಒಬ್ಬಕ್ಕೆ ನಿಮಗೆ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಅದು ಅಂತಃಕರಣ ಪೂರ್ವಕವಾದಂಥ ಮಾತು. ಅವತ್ತಿನ ಮಾತೆ ಹಂಗೆ ಇತ್ತು. ನೋಡ್ಲಿಕ್ಕೆ ಬಿರುಸ್ಕೊಂಡ್ರೆ ಸಹಿತ ಒಳಗೆ ಭಾಳ ಪೀಕ್ ತುಂಬಿರ್ತಿತ್ತು. ಏನು ಕಣ್ಣ ನೀರು ಅಪ್ಕೊಂಡು ನಾ ಅನ್ಬಾರ್ದಪ್ಪ ನಿನಗೆ ಅಂದ್ಬಿಟ್ಟೆ ಕೋಡಿ ಮುದುಕಿ ಹಿಂಗೆ ತನಗೆ ತಾನೇ ಬೈಕೊಂಡು ನನಗೂ ಭಾಳ ಸಿಟ್ಟು ಬಂದಿತ್ತು ಬಿಡತ್ತೆ. ತೊಡ ಬೈದ್ಬಿಟ್ರಿ. ಯಾರು ಹೆಣ್ಣು ಕೊಡ್ತಿದ್ರು? ನಾತ ನನ್ನ ಮಗಳು ಕೊಟ್ಟೀನಿ. ಎಲ್ಲ ಸಂಡಾಸ್ಕೋರು ಕೈಯಾಗ ಕೋಲ್ ಹಿಡ್ಕೊಂಡು. ಅದು ನಮ್ಮ ಕ್ಲಾಸ್ಮೇಟ್ ನಿಮಗೆ ಕೇಳಿದ್ದ ಸರ್. ಏನು ಸರ್ ನಿಮ್ಗೆ ಯಾರು ಹೆಣ್ಣು ಕೊಡ್ತಿದ್ರು ಅಂತ ಹೇಳಿ ನಿಮಗೆ ಡ್ಯಾಡ್ ಕೇಳಿದ್ದ. ನಿನಗೆ ಯಾರು ಹೇಳೋದ್ರಲ್ಲಿ ಅಂದ್ರ ಅಜ್ಜಿ ಹೇಳ. ಹೌದು, ಅಲ್ಲಿ ರೂಮ್ ಮಾಡಿದ್ರು ಸರ್ ಒಳಗೆ. ಹೌದೌದು, ಅಲ್ಲಿ ರೂಮ್ ಆಗಿದೆ. ಅವನ ಹೆಸರು ಏನೋ ಇತ್ತು ಸರ್, ಏನೋ ಹುಡುಗ. ಅವನು ನಿಮ್ಮ ಡ್ಯಾಡ್ ಕೇಳಿಬಿಟ್ಟಿದ್ದ. ಕೇಳ್ತದೆ. ಇನ್ನೇನು ಬೋದಾಗ ಏಟ ತಿಳ್ಕೊಂಡಿದ್ದೇವ್ರಿ, ಹೊಡ್ಲಿಲ್ಲ ಅವನಿಗೆ. ನೀವು ಯಾಕೆ ಭಾಳ ಪ್ರೀತಿ ಅವಕ್ಕೆ ಇದು ಗೊತ್ತಿಲ್ಲ. ಇದು ತಪ್ಪು ಸರಿ ಅನ್ನೋದು ಗೊತ್ತಿಲ್ಲ. ನೆನೆಸ್ಕೊಂಡ್ರೆ ರಂಗನಾಥ್ ನೀನು ಸುಳ್ಳು ಅನಿಸ್ತದೆ. ಹಸಿವು ನೀರಡಿತು ಎಲ್ಲ ಹೋಗ್ಬಿಡ್ತು. ಅಷ್ಟು ಆ ಜನಗಳು. ಮುದುಕರಾಗ್ಯಾವ ಒಬ್ಬೊಬ್ಬರು ಒಂದ್ಸಲ ಮನೆನೇ ಒಬ್ಬ ಚಕ್ಕಿ ಹಾಕೊಂಡು 10 ಕಬ್ಬಿನ ಹಾಲು ಕುಡಿದು ಹೋಗ್ಬೇಕು, ನೀ ಕಬ್ಬಿನ ಹಾಲು ಕುಡಿದು ಹೋಗ್ಬೇಕಂತ. ಅಯ್ಯೋ ಕಬ್ಬಿನ ಹಾಲು ಕುಡಿಸಿ ವಯಸ್ಸಾಗ್ಯದ್ರಿ. ನಾನು ಕೈಯಾಗ ಕಲ್ತೀನಪ್ಪ, ನನ್ನ ಮಕ್ಕಳು ಬೆಂಗಳೂರಾಗವ, ನಾ ನನಗಂತ ಅವನ ಮುಖದ ಪರಿಚಯ ಸಹಿತ ಮುಖನೂ ನೆನಪಾಗಿಲ್ಲ. ಸಂಚಾಗ ಬಂದ ನಾವು ಹೊಂಟಿದ್ದೆ ಸಹಜಕ್ಕೆ. ಬರೀ ರಿಟೈರ್ಡ್ ಆಗಿದ್ರೆ ಸರ್. ಮತ್ತು ಅವ್ರಿಗೆ 60 ವರ್ಷ ಆಗ್ಯಾವ. ಅವರು ಇದು ಮಾಡಿಲ್ಲ, ನೌಕರಿ ನೌಕರಿ ಮಾಡ್ತಾರೆ. ಅವ್ರು ಬಹುತೇಕ ಇಲ್ಲೇ ಎಲ್ಲ ಒಕ್ಕಲ್ತನ ದೋತರ ಗೀತರ ಆಗ ಸುತ್ತಮುತ್ತಲಿನ ಹಳ್ಳಿಯವರು ಬರ್ತಿದ್ರು ಸರ್ ನಿಮ್ಮ ಹತ್ರ.
ಹಳ್ಳಿ ಹೆಚ್ಚು ಜನ. ಹಾ ಅಲ್ಲಿ ಬೀದರ್, ಗುಲ್ಬರ್ಗ ಓ, ಈ ಕಡೆ ಎಲ್ಲ. ಹ್ಮ್ ಅವಾಗ ಏನು ಫೀಸ್ ಮಾಡಿದ್ರಿ ಸರ್ ಅಂದಾಜು ಒಬ್ಬರಿಗೆ ಇಷ್ಟು ಏನಾದ್ರು? ಏನ್ ಹಿಂಗೆ ಯಾರ್ ಕೊಟ್ರು ಗೊತ್ತು ಬಿಟ್ರೆ? ಕೊಟ್ಟರು ಬಂತು ಅಂದಂಗೆನೆ. ಯಾಕೋ ಅನ್ಸಿದ್ದು ಏನು ಇಟ್ಟಿಟ್ಟು ಬರ್ತಿತ್ತು, ನನಗೆ ಖರ್ಚು ಏನೂ ಇರಲಿಲ್ಲ. ಹಾಂ ಹಾಂ ಆಮೇಲೆ ಬೇಡು ಮಕ್ಕಳು ಇಲ್ಲ, ಬೇಡು ಹೆಂಡ್ತಿನೂ ಇಲ್ಲ, ಬೇಡು ಅವ್ವ ಅಪ್ಪನೂ ಇಲ್ಲ. ಓಹೋ, ನೀ ಏನು ಮಾಡಿದಿ, ಏನು ಬಿಟ್ಟು, ಏನೂ ಇಲ್ಲ. ಏನದ ಅವರು ಕೇಳೋರಲ್ಲ. ಮತ್ತು ನನಗೂ ಬೇಕಾಗೋದಿಲ್ಲ, ಪ್ರಾಮಾಣಿಕವಾಗಿ ಮಾತಾಡ್ಬೇಕಾದ್ರೆ. ಯಾರು ಕೊಟ್ಟವರು ಗೊತ್ತಿಲ್ಲ, ಕೊಡ್ಲಾರ್ದವರು ಗೊತ್ತಿಲ್ಲ. ಅಲ್ಲ, ನೀವು ಖರ್ಚು ಮಾಡಕ್ಕೆ ನಿಮ್ಗೆ ಟೈಮೇ ಸಿಗ್ತಿದ್ದಿಲ್ಲ, ಎಲ್ಲಿ ಸಿಗ್ಬಿಟ್ಟು ಕೊಡು ಇಲ್ಲ ನಂಗಿಲ್ಲ. ಮಧ್ಯಾಹ್ನ 12 ತನ ಅಲ್ಲಿ ಮತ್ತೆ ಸಂಜೆ ಮಾಡಿ ರೆಡಿ ಆಗಿ ಹೋಗ್ಬಿಟ್ಟು. ಈ ಜಾತಿ ಅಲ್ಲ, ಖರ್ಚು ಅಂದ್ರೆ ಯಾವ್ದೋ ಊರಿಗೆ ಹೋಗಿ ಖರ್ಚು ಮಾಡ್ಬೇಕಲ್ಲ. ಹಾ. ಈ ಊರಿಗೆ ಏಟದ್ ಖರ್ಚು ಮಾಡೋರು ನೀವು? ಎಲ್ಲೂ ಸಾಧ್ಯನೇ ಹೋಗೋದೇ ಇಲ್ಲ. ಇಲ್ಲ. ಅದು ನಿಮಗದು ಪ್ರಶ್ನೆನೇ ಬಂದಿಲ್ಲ. ಬಂದಿಲ್ಲ. I think. ಬಂದು ಬಾರಾಗ ಅದು ಸಹಿತ ಇಲ್ಲ ನೋಡಿ. ಹಾಂ, ಅದು ಇದು ಬಡವ ಬಿಡ್ತಿದ್ರು ಅಥವಾ ಇದೇನು ತಿರುಗೇಡ ನಮ್ಗೆ ಹೇಳ್ತಿದ್ದು ಇಲ್ಲ. ಅದು ಭಾಳ ಖುಷಿ ಅನಿಸ್ತಿತ್ತು. ನಾವು ಸರ್ ಬಹುಶಃ 20 ರೂಪಾಯಿ ಕೊಟ್ಟಿದ್ದು ಸರ್ ತಿಂಗಳಿಗೆ. ಹಾಂ, ನಾವು ತಿಂಗಳಿಗೆ 20 ರೂಪಾಯಿ ಕೊಟ್ಟಿದ್ದು. ಏನಿತ್ತು ಇತ್ತು. 20 ರೂಪಾಯಿ ಸ್ವಲ್ಪ ಸಲಿಗೆ ಜಾಸ್ತಿ ಆಯ್ತಲ್ಲ. ಹಾಂ, ಪ್ರಾರಂಭ ಕೊಟ್ಟೆವು, ಸಲಿಗೆ ಜಾಸ್ತಿ ಆಯ್ತು, ಹಿರಿಯರಿಗೆ 12 ಆಗಿದ್ದು ಕೊಟ್ಟೆವು. ಎಲ್ಲ ಕೊಡ್ಬೇಕಂತಲ್ಲ. ಇಲ್ಲ ಸರ್, ಗೊತ್ತಿದ್ದು ಸಹಿತ ಆಮೇಲೆ ಸರ್ ಏನು ಕೇಳಂಗಿಲ್ಲ ನಮಗೆ. 12 ಆಗಿದ್ದು ಕೊಡ್ತಿದ್ದೆವು. ಅದು ಒಂದು ದಿನಗಳು ಬೇರೆ ಇತ್ತು. ಕೊನೆ ಒಂದಿಷ್ಟು ತಿಂಗಳಂತೂ ನಾವು ಕೊಟ್ಟಿಲ್ಲ ಸರ್. ನಾನೇ ಕೊಟ್ಟಿಲ್ಲ ವೈಯಕ್ತಿಕ. ಕೊನೆ